ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮಾತಾಗಿರೋ ಕೂರ್ ಬರ್ತುಳುವರ್ನ ಮಾತಾಡ್ತಾರೆ ಸ್ನೇಹಿತರೆ. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ಲಾಮಾ ಕ್ಯಾಂಪ್, ಟಿಬೆಟಿಯನ್ ಕ್ಯಾಂಪ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಇದು ಪ್ರಿಯಾಪಟ್ಟಣ ತಾಲೂಕು, ಕೊಡಗು ಕುಶಾಲನಗರಿಂದ ಒಂದು 5 ಕಿಲೋಮೀಟ್ರ್ ಬರಬೇಕು ಸ್ನೇಹಿತರೆ. ಇದು ಗೋಲ್ಡನ್ ಟೆಂಪಲ್ ಅಂತ ಹೇಳ್ತಾರೆ ಸ್ನೇಹಿತರೆ. ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, ಪೂರ್ಣವಾಗಿ ನೋಡಿ ಯಾವ ಥರ ಇದೆ ಅಂದರೆ ಸ್ನೇಹಿತರೆ, ಇದು ಬಿಲ್ಡಿಂಗು ಸಖತ್ತಾಗಿದೆ ಮಾತ್ರ. ನೋಡ್ತಾ ಇರ್ಬೋದು, ವಾವ್, ಇದು 360 ಡಿಗ್ರಿ ವ್ಯೂ. ನೀವು ಮೇಲ್ಗಡೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ಪಾರಿವಾಳಗಳು 2 ಕೂತಿದೆ. ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ನೋಡೋಣ, ಹತ್ತಿರದಿಂದ ನೋಡೋಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, 2 ಪಾರಿವಾಳ ಕೂತಿದೆ ಅಲ್ಲಿ ನೋಡಿ, ಹತ್ತಿರದಿಂದ ನೋಡಿ. ನೋಡಿದ್ರಾ ಸ್ನೇಹಿತರೆ? ಬನ್ನಿ ಈಗ ನೋಡೋಣ. ಇದು ಮೇನ್ ಡೋರು, ಇನ್ನೂ ಓಪನ್ ಮಾಡಿಲ್ಲ, 2 ಗಂಟೆಗೆ ಓಪನ್ ಆಗೋದಂತೆ. ಅಲ್ಲಿ ಗಂಟ ನಾವು ಏನೇನು ಬರೆದಿದ್ದಾರೆ ಅಂತ ಚಿತ್ರಣಗಳು ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ಬೋದು ನೀವು ಬೋರ್ಡಲ್ಲಿ, ಸೇಮ್ ಮೇ ಮೊನಾಸ್ಟಿಕ್ ಯೂನಿವರ್ಸಿಟಿ, ಜೆವೆಲ್ ಪ್ಯಾರಡೈಸ್ ಆಫ್ ಲರ್ನಿಂಗ್, ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಪೀಸ್, meaningful to behold. ಈಗ ನೋಡೋಣ ಸ್ನೇಹಿತರೆ, ಬನ್ನಿ ಯಾವ ಥರ ಇದೆ ಅಂತ. ಫುಲ್ಲು ಸಖತ್ತಾಗಿದೆ ಸ್ನೇಹಿತರೆ ಮಾತ್ರ. ನೋಡ್ಬೋದು ಈಗ, ಇದು ಎಂಟ್ರೆನ್ಸ್ ಗೇಟ್, ಇದು ನೋಡ್ಬೋದು. ನೋಡಿ, ಇಲ್ಲಿ ನೋಡಿದ್ರೆ, ಇಲ್ಲಿಂದ ನೋಡಿದ್ರೆ ನಮಗೆ ಫುಲ್ಲು ಕುಶಾಲನಗರ ಕಾಣಿಸುತ್ತೆ. ಕುಶಾಲನಗರ, ಮಡಿಕೇರಿ ಆ ಕಡೆ ಸೈಡು. ಈ ಕಡೆ ಸೈಡ್ ಹೋಗೋದಾದರೆ ಪ್ರಿಯಾಪಟ್ಟಣ ಸ್ನೇಹಿತರೆ, ನೋಡ್ಬೋದು ನೀವು ಬೇಕಾದರೆ. ಸ್ನೇಹಿತರೆ ನೋಡಿದ್ರ, ಇದು ಏನು ಅಂತ ಹೇಳಿದ್ರೆ, ಇವತ್ತು ದಿನ ನೋಡಿ ಇಲ್ಲಿ ಬರುವಾಗ ಫಸ್ಟು ಸ್ನೇಹಿತರೆ ನೋಡಿ, ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ನಿಮ್ಮ ಪಾದರಕ್ಷೆಗಳನ್ನು ಹೊರಗಡೆ ಬಿಡಿ ಅಂತ, ರಿಮೂವ್ ಯುವರ್ ಫುಟ್ವೇರ್ಸ್ ಔಟ್ಸೈಡ್. ಸ್ನೇಹಿತರೆ ಈಗ ಟೈಮ್ ಆಗಿಲ್ಲ, 2 ಗಂಟೆಗೆ ಓಪನ್ ಆಗ್ಯದಂತೆ. ಅಷ್ಟು ಗಂಟ ನಾವು ಹೋಗಿ ಊಟ ಮಾಡಿಕೊಂಡು ಬರೋಣ. ನೋಡ್ಬೋದು ಇಲ್ಲಿ ನೀವು ಬೇಕಾದರೆ ನೋಡಿ, ಇಲ್ಲಿ ಇದು ನೋಡ್ಬೋದು, ಸೇವನ ಮೊನಾಸ್ಟಿಕ್ ಯೂನಿವರ್ಸಿಟಿ ಕನ್ಸ್ಟ್ರಕ್ಟೆಡ್ ಬೈ ಯಾವಾಗ ದಲೈ ಲಾಮಾ ಆಫ್ ಟಿಬೆಟ್ ಆನ್ ಟ್ಯೂಸ್ಡೇ ನವಂಬರ್ 26, 2012 ಸ್ನೇಹಿತರೆ. ರಿಸೀವಿಂಗ್ ದ ಚೀಫ್ ಗೆಸ್ಟ್ ಆಫ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ, ಆನರಬಲ್ ಮಿನಿಸ್ಟರ್ ಆಫ್ ದ ಹೋಮ್ ಆಫ್ ಕರ್ನಾಟಕ ಆನ್ ಸ್ಟೇಟ್, ಆ್ಯಂಡ್ ಗೆಸ್ಟ್ ಆನರ್ ಶ್ರೀ ವಿಶ್ವನಾಥ್, ಆನರಬಲ್ ಮಿನಿಸ್ಟರ್ ಫಾರ್ ಕೋಆಪರೇಟಿವ್ ಕರ್ನಾಟಕ ಸ್ಟೇಟ್. ಟೈಮಿಂಗ್ಸ್ ಬೇಕಾದ್ರೆ ನೋಡ್ಬೋದು ಇಲ್ಲಿ. Serame administrative office work, morning 8 AM to 12 AM, evening 2 to 5.
ಇದು ಟೆಂಪಲ್ದ ಎಂಟ್ರೆನ್ಸ್ ಗೇಟ್. ಇದು ನೋಡ್ತಾ ಇರ್ಬೋದು, ಎಂಟ್ರೆನ್ಸ್ ಗೇಟಿಗೆ ಓಪನ್ ಮಾಡಿದ್ದಾರೆ. ಈಗ ಒಂದು ಡೋರ್ ಓಪನ್ ಮಾಡಿದ್ದಾರೆ. ಇದು ಈ ಕಡೆ ಬನ್ನಿ, ಒಳಗಡೆ ಹೋಗುವ. ಹೂವು ಸ್ನೇಹಿತರೆ ಯಾವ ಥರ ಇದೆ ಅಂತ. ನೋಡ್ಬೋದು, ಇಲ್ಲೊಂದು ಬೋರ್ಡ್ ಇದೆ. ಪ್ಲೀಸ್ ಟರ್ನ್ ಲೆಫ್ಟ್. shit my way. So you can go kick rocks, I'ma stack bricks up, build what I want to make. Yo, I got a lot of shit to say, so I'ma do this every day. I'll be writing things until I'm fucking buried in my grave. 6 feet deep under, but my body won't decay. Cause my messages are timeless, so they'll put them on display. Oh yeah, I rap with a certainty, I have a sense of urgency. A message for eternity, for everyone internally. I had some people burning me, but now they fucking learn to see I ain't the one to fuck with, now they looking nervously. And I don't really care what you think of me respectfully. You can kick rocks if you think you're fucking better, see. I will outwork you, turn you to an enemy. Hurt you so bad that you're gonna need some therapy. I got the motherfucking recipe, I've been cooking up hits, I'ma leave a legacy. You'll be looking small when you're standing right next to me. I'm 5'10", bitch, but I'm 10 feet Cause I don't give a fuck what you say. Yeah, I'ma do shit my way. So you can
rocks, I'ma stack bricks up, build what I want to make. Cause I don't give a fuck what you say, yeah, I'ma do shit my way. So you can go kick rocks, I'ma stack bricks up, build what I want to make. Yeah, I'ma do it my way. Coming out with a statement. You really changed, man, all your music and arrangement. You don't know shit, shut your mouth, you can save it. I'm the same dude that got his come up from the basement. 100 songs, 100 weeks, didn't change it. Experiments, development, intelligence, and patience. I'll do it all again, cause I never feel complacent. Let's keep the good vibes, positivity's contagious. I'm never looking back, cause I made a life that's passionate. A college graduate suppressing all his talents, yeah. He found a way to go and change, become an advocate. For taking control of your life, go out and battle. And you think you have a dream, then act on it, get after it. Get out your head and fucking capture it. You got one life to master it. Don't give up on your future, we all start losers. We're all late bloomers, gotta struggle through the What sewers. you say, yeah, I'ma do shit my way. So you can go kick rocks, I'ma stack bricks up, build what I want to make. Cause I don't give a fuck what you say, yeah, I'ma do shit my way. So you can go kick rocks, I'ma stack bricks up, build what I want to make. Yeah, I'ma do it my way. ಸ್ನೇಹಿತರೆ, ನಾವೀಗ ರೈಟರ್ ನೌಶಾದ್ ಅವ್ರನ್ನ ಮೀಟ್ ಮಾಡೋಣ. ಅವರು ಕೇರಳದಿಂದ ಬಂದಿದ್ದಾರೆ, ಬನ್ನಿ ನೋಡೋಣ. नमस्ते मेरा नाम भरत, मैं कोट से हूँ, यूट्यूबर. मेरा चैनल है
गुरबरत उलवारना। आप केरल से आए, आपके मिल के बहुत खुशी हुआ। आपका नाम सर? मेरा नाम नौशाद। नौशाद। व्हाट आर डूइंग, सो व्हाट योर प्रोफेशनल? मैं प्रोफेशनली एक राइटर हूँ और क्रिएटिव राइटिंग, स्क्रीन राइटिंग, फिल्म मेकिंग वगैरह सिखाता भी हूँ। ट्रेनिंग भी देता हूँ इमोशनल एस्थेटिक्स करके। ये मेरा काम है। आप प्रोफेसर हैं? मैं कॉलेज में सिखाता था। आई यूज्ड टू टीच इन अ कॉलेज, इन डिफरेंट कॉलेजेस 14 years. Nowadays आई एम फ्रीलांसर। ऑफ मेकिंग मूवीज? हाँ जी। सो मूवी मेकिंग में अलग अलग चीज़ें होता है। खास करके मेरा स्पेशलाइजेशन है स्क्रीन राइटिंग के ऊपर। स्क्रिप्ट जो लिखता है ना, हाँ, तो वो कैसे लिखना है, कैरेक्टर को कैसे डेवलप करना है, तो कॉन्फ्लिक्ट कैसे मिला सकता है, इस तरह के चीज़ों के बारे में सिखाते हैं और ट्रेनिंग देते हैं। इस तरह का चीज़ करते हैं ना। आपका कुछ मूवीज के बारे में कुछ बता सकता है क्या? मैंने मूवी मलयालम, कौन सा लैंग्वेज में आप? मेरा मूवी नहीं। आप राइटिंग किया हुआ मूवीज? नहीं, मेरा मूवीज राइटिंग, ये स्क्रिप्ट राइटिंग और स्क्रीन राइटिंग सिखाता हूँ। मैंने अब तक खुद स्क्रिप्ट नहीं लिखा। स्क्रिप्ट मूवी को नहीं लिखा है? नहीं। और एक्चुअली इंडस्ट्री में मुझे कुछ फ्रेंड्स हैं और जो नौजवान अपकमिंग फिल्म मेकर्स हैं, उनको स्क्रिप्ट को मैं पढ़ता हूँ और वो डेवलप करने के लिए उसमें जो कमियां हैं, वो वीकनेस है, जो कैसे बेहतर कर सकता है, तो उसमें थोड़ा रहनुमाई, गाइडेंस। सर, आपको यूट्यूब के बारे में कुछ पता है? हाँ, यूट्यूब मैं एक यूट्यूबर जी, मैं आपको एक बात पूछना चाहता हूँ इस वीडियो में। मैं 2-3 वर्ष से यूट्यूब चैनल कर रहा हूँ। अच्छा। मेरा व्यूज़ नहीं हो रहा है। अच्छा। लोग देखता है 200-300 तक देखता है, वायरल नहीं हो रहा है। शॉर्ट्स में वायरल होता है, अभी तक मोनेटाइजेशन चैनल में नहीं दिए हैं। अच्छा। तो इसका आप इस बारे में आप क्या कह सकते हैं सर, क्यों ऐसे होता है? मेरा कंटेंट भी अच्छा होता है, अच्छा कंटेंट, बहुत दूर दूर जाके मंगलोर, सुल्तान बतेरी। हाँ। यूट्यूब में ऐसा होता है कि यूट्यूब का एक अलग मीडियम है। और हम कहते हैं ना, न्यू मीडिया ट्रेडिशनल मीडिया से बिल्कुल अलग है। ट्रेडिशनल मीडिया में कंटेंट प्लान करता है, एक टीम होता है, प्रोफेशनली करता है, और डेट कीपिंग सिस्टम होता है जहाँ पे एडिटर्स बैठ के they decide what to come and what not to come and how to make it. There are certain frameworks and templates and everything. But when it comes to YouTube or when it comes to citizen journalism, जैसे आपको मन करता है, किसी को अचानक मिल गया तो इसको इंटरव्यू करते हैं, इस तरह का होता है। आपका मिलकर बहुत खुश हुआ। लेकिन ट्रेडिशनल कन्वेंशनल मीडिया में ये प्रैक्टिस नहीं है। यू हैव टू प्लान इट वेरी वेल, यू हैव टू स्टडी अबाउट दैट पर्सन, एंड यू हैव एन ऑडियंस इन योर माइंड, and the content that you give is very clearly curated. So there are YouTubers as well who do similar things, like they have a very clear idea about what to provide. They decide the niche area, the theme of the channel. For instance, a food blogger will only talk about food. A travel vlogger will only talk about travel. So like this, in all successful YouTube channels, they will have a focal area, something about which they focus. So, and it takes time to monetize, and it takes time to go viral or go popular. Going viral is not necessary, but becoming popular is necessary. Yes. And having enough subscriptions. So we need to build our audience slow by slow, video by video, and it takes time, and it's okay. You have been doing it for 3 वर्ष से कर रहे हैं ना? हाँ, टाइम लग जाता है, and it's okay. The only thing is like we have to be focused on the content
the quality of it, then we should have some sort of format in our mind. For instance, if it's like 10 minutes, then all videos should be around 10 minutes, not like 1 is 2 minutes and 1 is 20 minutes. So there are certain things like that. Yeah. Wish you all the best, Bharat. Yeah. Okay, thank you, Thank you so much. आपके मिलके बहुत खुशी हुआ. Wish you all the best. Thank you. See you, man. Okay, thank you. They are waiting, that's why. Okay, thank you. Check your blog. Okay, sir, thank you. ಸ್ನೇಹಿತರೆ ನಮಸ್ಕಾರ. ಇಷ್ಟೊತ್ತು ನೋಡಿದ್ರಲ್ಲ ನೀವು ನೌಸದ್ ಸರ್ ಜೊತೆ ನಾವು ಮಾತಾಡಿದ್ದು. ಅವರು ಈಗ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊರಟರು. ಮಳೆ ಬರೋ ಮೂಮೆಂಟ್ ಇದೆ. ನಾವು ಈಗ ಹೊರಡ್ತೀವಿ. ನೀವು ಈಗ ಫುಲ್ಲು ಕ್ಯಾಂಪ್ನೆಲ್ಲ ನೋಡಿದ್ರಿ, ಎಂಜಾಯ್ ಮಾಡಿದ್ರಿ ಅಂದ್ಕೊಳ್ತಿದ್ದೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ. ಅವ್ರ ಜೊತೆ ಅವರೊಬ್ಬರು ರೈಟರ್ ನನಗೆ ಇವತ್ತು ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಿ ನನಗೆ ತುಂಬ ಖುಷಿ ಆಯಿತು. ಈ ವಿಡಿಯೋ ನೀವು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಒಂದು ಸತಿ ಸಿರಾಮೇಗೆ ಬನ್ನಿ. ಸಿರಾಮೇ ಡಾರ್ಸ್ಟ್ಯಾಂಗ್ ಕಲ್ಚರಲ್ ಸೊಸೈಟಿ ಇದು ಸ್ನೇಹಿತರೆ. ಒಮ್ಮೆ ನೀವೂ ಬನ್ನಿ. ಭಾಳ ಸೂಪರಾಗಿದೆ ನೋಡಲಿಕ್ಕೆ ಒಳಗಡೆ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಸ್ನೇಹಿತರೆ ಇಲ್ಲಿ ಭಾಳ ಜೋರಾಗಿ ಒಂದು ಮಳೆ ಬಂತು. ಮಳೆ ಬಂದಾಗ ನಾವು ಇಲ್ಲಿ ಕ್ಯಾಂಪ್ ಹತ್ರ ಒಂದು ಹೋಟೆಲ್ಗೆ ಬಂತು ಸ್ನೇಹಿತರೆ. ನೋಡಿ ಫುಲ್ಲು ನೆಂದೋಗಿದ್ದೀವಿ. ನೋಡ್ತಾ ಇರ್ಬೋದು ನೀವು. ದಾಲು ನೋಡ್ತಾ ಇರ್ಬೋದು, ಪರೋಟ, ಸೂಪರ್ ಆಗಿದೆ ಸ್ನೇಹಿತರೆ. ದಾಲ್ ಮತ್ತು ಪರೋಟ. ಒಂದು ಪರೋಟಕ್ಕೆ ಆ್ಯಕ್ಚುಲಿ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಹೇಳಿ. ನೀವು ಕ್ಯಾಂಪಿಗೆ ಬಂದಾಗ ಬೇಕಾದರೆ ಈ ಹೋಟೆಲ್ಗೆ ಬಂದು ಊಟ ಮಾಡ್ಬೋದು ಗೋಲ್ಡನ್ ಟೆಂಪಲ್ಗೆ ಬಂದಾಗ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು.